ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದೂಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡ್ತಾ ಇದ್ದೀನಿ. ಮಾವಿನ ಹಣ್ಣು ರೆಸಿಪಿ. ಇದನ್ನು ಮಕ್ಕಳ ಲಂಚ್ ಬಾಕ್ಸಿಗೆ, ಸ್ನ್ಯಾಕ್ಸಿಗೆ ಎಲ್ಲದಕ್ಕೂ ಹಾಕ್ಬೋದು. ಮಕ್ಕಳಿಗೆ ತುಂಬಾ ಇಷ್ಟ ಆಗೋಂಥ ಒಂದು ಒಳ್ಳೆ ರೆಸಿಪಿ. ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಈ ರೆಸಿಪಿನ ಮಿಸ್ ಮಾಡದೆ ಮಾಡಿಕೊಡಿ ಮಕ್ಕಳಿಗೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಒಂದು ಬಟ್ಲಾಗೋವಷ್ಟು ಚಿರೋಟಿ ರವೆನ ತಗೋತಾ ಇದ್ದೀನಿ. ನೀವು ಯಾವ ಬಟ್ಲು ಅಥವಾ ಲೋಟ ಯಾವುದ್ರಲ್ಲಾದ್ರೂ ಮೆಜರ್ಮೆಂಟ್ ಮಾಡ್ಕೋಬೋದು. ನಾನಿಲ್ಲಿ ಬಟ್ಲಲ್ಲಿ ಮೆಜರ್ಮೆಂಟ್ನ ಮಾಡ್ಕೊತಾ ಇದ್ದೀನಿ. 1 ಕಪ್ಪು ಚಿರೋಟಿ ರವೆಗೆ 2 ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಮಾಮೂಲಿ ಚಪಾತಿ ಮಾಡೋ ಅಂಥ ಗೋಧಿ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ. ಅಂದರೆ ಮಾವಿನ ಹಣ್ಣು ನಿಮಗೆ ತುಂಬ ಸ್ವೀಟ್ ಇದೆ ಅಥವಾ ನೀವು ಸ್ವೀಟ್ ಕಮ್ಮಿ ತಿಂತೀರಾ ಅನ್ನಂಗಿದ್ರೆ ಸಕ್ಕರೆ ನೋಡಿ ಹಾಕೊಳ್ಳಿ. 2 ಏಲಕ್ಕಿನ ಹಾಕೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೋಬೇಕು. ಅಂದರೆ ರವೆ ಎಲ್ಲ ತರಿಯಾಗಿರಬಾರ್ದು, ಫುಲ್ಲು ನೈಸ್ ಆಗಬೇಕು, ಆ ಥರ ರುಬ್ಕೊಳ್ಳಿ. ಇದನ್ನು ಒಂದು ಬಟ್ಲಿಗೆ ಹಾಕೊಳ್ಳೋಣ. ನೋಡಿ, ನೀವು ಯಾವ ಬಟ್ಲಲ್ಲಿ ಕಲಿಸ್ಕೊತೀರಾ ಆ ಬಟ್ಲಿಗೆ ಅದನ್ನು ಹಾಕೊಳ್ಳಿ. ಅದೇ ಮಿಕ್ಸರ್ ಜಾರಿಗೆ ನಾನು ರವೆ ಯಾವ ಬಟ್ಲಲ್ಲಿ ತೊಗೊಂಡಿದ್ದೆ ಅದೇ ಬಟ್ಲಲ್ಲಿ 1 ಬಟ್ಲು ಮ್ಯಾಂಗೋ ಹಣ್ಣನ್ನು ತೊಗೊಂಡಿದ್ದೀನಿ. ನೋಡಿ, ಮ್ಯಾಂಗೋನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಆ ರುಬ್ಕೊಂಡಿರೋ ಅಂಥ ರವೆ ಮಿಶ್ರಣಕ್ಕೆ ಈ ರುಬ್ಕೊಂಡಿರೋ ಅಂಥ ಮ್ಯಾಂಗೋನು ಹಾಕೊಳ್ಳಿ. ಈ ಥರ ನೀಟಾಗಿ ಎಲ್ಲ ಬಳ್ದು ಹಾಕೊಳ್ಳಿ. ಮತ್ತೆ ಅದನ್ನೇನು ತೊಳೆಯೋಕೆ ಹಾಕೋಬೇಡಿ. ಮತ್ತು ಅದಕ್ಕೇ ನಾನು 1 ಕಪ್ಪು ರವೆ, ಅರ್ಧ ಕಪ್ಪು ಸಕ್ಕರೆ, ಇಲ್ಲಿ 1/4 ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಸೇಮ್ ಬಟ್ಲಲ್ಲೇ ತೊಗೊಂಡಿದ್ದೀನಿ. ನೀವು ಲೋಟದಲ್ಲಿ ತೊಗೊಂಡು ಲೋಟದಲ್ಲೇ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಅದನ್ನು 1 ರೌಂಡ್ ಹಾಲನ್ನು ಅದೇ ಮಿಕ್ಸರ್ ಜಾರಿಗೆ ಹಾಕಿ 1 ರೌಂಡ್ ಒಡಿಸ್ಕೊಳ್ಳಿ. ಆವಾಗ ಅಂಟ್ಕೊಂಡಿರೋ ಅಂಥ ಎಲ್ಲ ಮ್ಯಾಂಗೋನು ನೀಟಾಗಿ ಹಾಲಲ್ಲಿ ಮಿಕ್ಸ್ ಆಗುತ್ತೆ. ಈಗ ಹಾಲನ್ನು ಒಂದೇ ಸಲ ಹಾಕೋಬಿಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಒಂದೇ ಸಲ ಹಾಕೊಂಡಾಗ ಇನ್ ಕೇಸ್ ತೆಳ್ಳಗೆ ಏನಾರ ಆಗಿಬಿಡುತ್ತೆ. ನಾನಿಲ್ಲಿ 2-3 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ತುಪ್ಪನ ಕರಗಿಸಿನೇ ಹಾಕೊಳ್ಳಿ. 3-4 ಸ್ಪೂನಷ್ಟು ತುಪ್ಪನ ಹಾಕೋಬೇಕು. 1 ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಹಾಕೊತಾ ಇದ್ದೀನಿ. ಒಂದು ಸ್ಪೂನ್ ಹಾಕೋಬೇಕು ಅಂತೇನಿಲ್ಲ, ನೀವು 2 ಸ್ಪೂನ್ ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ 1 ಸ್ಪೂನನ್ನು ಯೂಸ್ ಮಾಡಿದ್ದೀನಿ. 1/4 ಟೀ ಸ್ಪೂನಷ್ಟು ಸೋಡಾನ ಹಾಕೊತಾ ಇದ್ದೀನಿ. ನಾನು ಸೋಡಾ ಬೇಕಿಂಗ್ ಪೌಡ್ರ್ ಎರಡನ್ನೂ ಸ್ವಲ್ಪ ಕಡಿಮೆನೇ ಹಾಕೊಂಡಿದ್ದೀನಿ. ಬೇಕಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೋದು. ಹಾಕೊಂಡ್ರೆ ಇನ್ನೂ ಜಾಸ್ತಿ ಸ್ಪಾಂಜ್ ಥರ ಬರುತ್ತೆ. ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ. ನೀವೆಷ್ಟು ಚೆನ್ನಾಗಿ ಕಲಿಸ್ತೀರಾ ಅಷ್ಟು ಚೆನ್ನಾಗಿ ಮ್ಯಾಂಗೋ ಕೇಕ್ ಬರುತ್ತೆ. ನೋಡಿ, ಚೆನ್ನಾಗಿ ಈ ಥರ ನೀಟಾಗಿ ಗಂಟೆಲ್ಲ ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಥಿಕ್ನೆಸ್ ನೋಡ್ಕೊಳ್ಳಿ, ಗಟ್ಟಿ ಇದೆಯಾ ಏನಂತ. ಈಗ ನಾನು ಸ್ವಲ್ಪ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕೊತಾ ಇದ್ದೀನಿ. ಸ್ವಲ್ಪ ಹಾಗೆ ಇಟ್ಕೊತಾ ಇದ್ದೀನಿ ನಾನು, ಆಮೇಲೆ ಅದನ್ನು ಯೂಸ್ ಮಾಡ್ಕೊತೀನಿ. ಈ ಥರ ಡ್ರೈ ಫ್ರೂಟ್ಸ್ನ ಹಾಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಬೇಕಂದರೆ ದ್ರಾಕ್ಷಿ ಕೂಡ ಹಾಕೋಬೋದು. ಬೇರೆ ಡ್ರೈ ಫ್ರೂಟ್ಸ್ಗಳು ನಿಮ್ಮ ಹತ್ರ ಯಾವುದಿದೆ ಅದನ್ನು ಕಟ್ ಮಾಡಿ ಹಾಕೊಳ್ಳಿ. ನೋಡಿ, ಇನ್ನು ಸ್ವಲ್ಪ ಹಾಲು ಉಳಿದಿತ್ತು, ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು, ಆ ಥರ ನೋಡಿ ನೀಟಾಗಿ ಕಲಿಸ್ಕೊಳ್ಳಿ. ಈ ಥರ ನೀಟಾಗಿ ಕಲಿಸ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಅದು ಬೇಗ ನೆನೆಯುತ್ತೆ ಮತ್ತು ಸಾಫ್ಟಾಗಿ ಹಿಟ್ಟು ಸಾಫ್ಟ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಪಡ್ಡ ಹಂಚನ್ನ ಇಟ್ಕೊತಾ ಇದ್ದೀನಿ. ನೋಡಿ, ಪಡ್ ಮಾಡೋ ಹಂಚಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೋಬೇಕು. ಆವಾಗ ಅದು ತಳ ಹಿಡಿಯಲ್ಲ ಸ್ವಲ್ಪ ಎಣ್ಣೆ ಹಚ್ಚಿದಾಗ. ಇಲ್ಲ ನಾನ್ ಸ್ಟಿಕ್ಕಲ್ಲಿ ಹಾಗೆ ಕೂಡ ಮಾಡ್ಕೋಬೋದು. ಎಣ್ಣೆ ಅಥವಾ ತುಪ್ಪ ಹಚ್ಚಿದ್ರೆ ನೀಟಾಗಿ ಬರುತ್ತೆ. ನಿಮ್ಮ ಹತ್ರ ಮಣ್ಣಿಂದು ಅಥವಾ ಕಬ್ಬಿಣದ ಹಂಚುಗಳು ಕೆಲವರು ಪಡ್ಡಿನ ಹಂಚನ್ನ ಯೂಸ್ ಮಾಡ್ತಾರೆ. ನಿಮ್ಮ ಹತ್ರ ಅದಿದ್ರೆ ಅದರಲ್ಲೂ ಕೂಡ ಮಾಡ್ಕೋಬೋದು. ಈ ಥರ ತುಪ್ಪ ಎಲ್ಲ ಹಚ್ಚಾದ್ಮೇಲೆ ಅದು ಹಂಚು ಸ್ವಲ್ಪ ಬಿಸಿ ಆಗಬೇಕು. ಹಂಚು ಬಿಸಿ ಆದಮೇಲೆ ನೀಟಾಗಿ ನಾವು ಪಡ್ಡನ್ನ ಹಾಕೊತೀವಲ್ಲ ಆ ಥರ ಹಾಕೋಬೇಕು. ತುಂಬ ಹಾಕೋಬೇಡಿ, 1/4 ಹಾಕೊಂಡ್ರೆ ಸಾಕು.
ಅದು ಚೆನ್ನಾಗಿ ಬೆಂದ ಮೇಲೆ ನೀಟಾಗಿ ಉಬ್ಕೊಳ್ಳುತ್ತೆ. ಹಂಗಾಗಿ ತುಂಬ ಹಾಕ್ಬಿಟ್ರೆ ಅದು ಉಬ್ಬಕ್ಕಾಗಲ್ಲ. ಹಂಗಾಗಿ ನೀವು ಸ್ವಲ್ಪ ಮುಕ್ಕಾಲಷ್ಟು ಹಾಕ್ಕೊಳ್ಳಿ. ಇದಂತೂ ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಮಗೆ ದೊಡ್ಡವರಿಗೇ ಇಷ್ಟ ಆಗುತ್ತೆ, ಅಂಥದ್ರಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ನೀವು ಬೆಳಗಿನ ಟಿಫನಿಗೂ ಕೂಡ ಮಕ್ಳಿಗೆ ಮಾಡಿಕೊಡ್ಬೋದು. ಇದನ್ನು ಸ್ನ್ಯಾಕ್ಸಿಗೂ ಹಾಕ್ಬೋದು, ಲಂಚಿಗೂ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಈಗ ಅಥವಾ ಮ್ಯಾಂಗೋ ತುಂಬ ಜಾಸ್ತಿ ಇದೆ ಮನೇಲಿ, ಅಥವಾ ಮ್ಯಾಂಗೋ ಸ್ವಲ್ಪ ಹುಳಿ ಇದೆ, ತಿನ್ನೋಕ್ಕಾಗ್ತಿಲ್ಲ ಅಂದಾಗ ಈ ಥರ ಒಂದು ರೆಸಿಪಿ ಕೂಡ ನಾವು ಮಾಡ್ಕೋಬೋದು. ನೀವು ಇದನ್ನೇ ಇಡ್ಲಿ ಥರ ಕೂಡ ಮಾಡ್ಕೋಬೋದು. ಮೇಲೆ ನೋಡಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಇಟ್ಕೊಂಡಿದ್ನಲ್ಲ, ಆ ಡ್ರೈ ಫ್ರೂಟ್ಸ್ನ ಮೇಲೆ ಹಾಕೊತಾ ಇದ್ದೀನಿ. ಸ್ವಲ್ಪ ಈ ಥರ ಎಲ್ಲದಕ್ಕೂ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕೊಂಡಾದ್ಮೇಲೆ ಅದಕ್ಕೆ ಒಂದು ಮುಚ್ಚಳನ ಮುಚ್ಕೋಬೇಕು. ಉರಿ ಮಾತ್ರ ಯಾವುದೇ ಕಾರಣಕ್ಕೂ ಜಾಸ್ತಿ ಇಡಬಾರ್ದು. ಉರಿ ಫುಲ್ಲು ಕಡಿಮೆ ಇಟ್ಕೊಂಡೇ ಮಾಡಬೇಕು. ಒಂದು 5 ನಿಮಿಷ ಉರಿ ಕಮ್ಮಿ ಹಂಚು ಕಾಯ್ದ್ಮೇಲೆ ನಾವು ಹಿಟ್ಟು ಹಾಕೋಬೇಕು. ಅದು ಹಾಕಿದ್ಮೇಲೆ ಒಂದು 5ರಿಂದ ಒಂದು 8 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು. ನೋಡಿ ಬೆಂದಿದೆಯಾ ಇಲ್ವೋ ಅನ್ನೋದಕ್ಕೆ ನೀವು ಒಂದು ಚಾಕು ತಗೊಂಡು ಚಾಕುನ ಈ ಥರ ಚುಚ್ಚಿ ತೆಗೆದ್ರೆ ಅದಕ್ಕೆ ಅಂಟ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಬೇಯಬೇಕು ಅಂತ. ಅದಕ್ಕೇನು ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಇದು ಫುಲ್ಲು ತಣ್ಣಗೆ ಆದಮೇಲೆ ತೆಗೀರಿ. ನೋಡಿ ಫುಲ್ಲು ನಾನು ಸ್ವಲ್ಪ ಬಿಸಿ ಇದ್ದಾಗಲೇ ತೆಗಿತಾ ಇದ್ದೀನಿ. ನೀವು ಸ್ವಲ್ಪ ಫುಲ್ಲು ತಣ್ಣಗಾದಾಗ ತೆಗೆದ್ರೆ ನೀಟಾಗಿ ಬರುತ್ತೆ. ನನ್ನ ಮಗಳೆಲ್ಲ ಅರ್ಜೆಂಟ್ ಮಾಡ್ತಾ ಇದ್ದಾಳೆ ಕೊಡಿ ಅಂತ, ಹಾಗಾಗಿ ನಾನು ಬಿಸಿದೇನೆ ತೆಗಿತಾ ಇದ್ದೀನಿ ಬೇಗ. ನೀವು ಸ್ವಲ್ಪ ತಣ್ಣಗಾದ್ಮೇಲೆ ತೆಕ್ಕೊಳ್ಳಿ. ಈಗ ಒಳ್ಳೆ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಿಸ್ ಮಾಡದೆ ನೀವು ಮಾವಿನ ಹಣ್ಣು ಸೀಸನ್ ಮುಗಿಯೋದ್ರೊಳಗೆ ಈ ರೆಸಿಪಿನ ಟ್ರೈ ಮಾಡಿ. ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.